ಶರಣ್ರಿ ಅಪ್ಪ ಬರ್ರಿ ಬಾಗಲಕೋಟ್ಗ. ಇನ್ನ ಕೋಟೆನಾಡ ಬಾಗಲಕೋಟ್ ಮಂದಿ ಬಗ್ಗೆ ಹೇಳ್ಬೇಕಂದ್ರ ಬಾಗಲಕೋಟ್ ಮಂದಿದ ಮನಸ್ಸಿನ ಬಾಗ್ಲ ಯಾವಾಗ್ಲೂ ತೆರೆದಿರ್ತೈತಿ. ಅಂದ್ರ ಅತಿಥಿ ದೇವೋಭವಕ್ಕ ಎತ್ತಿದ ಕೈ ಅಂದಂಗ ಅರ್ಥೋ ಯಪ್ಪ. ಪರಶುರಾಮ ಅಂದ್ರೆ ದೇವ ಪರಶುರಾಮ ಕ್ಷತ್ರಿಯರ ಸಂಹಾರ ಮಾಡಿದ್ಮೇಲೆ ತನ್ನ ಕೊಡ್ಲಿನ ಮಲಪ್ರಭಾ ನದಿಯಲ್ಲಿ ತೊಳೆದಿದ್ದಂತೆ. ಆಗ ನದಿ ನೀರು ಎಲ್ಲ ಕೆಂಪಗಾಗಿತ್ತಂತೆ. ಆವಾಗ ಅಲ್ಲಿಯ ಜನರು ಅಯ್ಯೋ ಹೊಳೆ ಅಂದಿದ್ದು ಅದು ಐಹೊಳೆ ಆಯ್ತಂತ ಪ್ರತೀತಿ ಇದೆ. ಕನ್ನಡ ಸಾಹಿತ್ಯದ ಕವಿರತ್ನತ್ರಯರಲ್ಲಿ ಒಬ್ಬರಾದ ಹಳೆಗನ್ನಡದ ಪ್ರಸಿದ್ಧ ಕವಿ ಚಕ್ರವರ್ತಿ ರನ್ನರ ಹುಟ್ಟೂರು ಬೆಳಗಲಿ ಇರುವುದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ಇಡೀ ಜಗತ್ತಿಗೆ ವಚನ ಸಾಹಿತ್ಯದ ಕೊಡುಗೆ ನೀಡಿದ ಜಗಜ್ಯೋತಿ, ಜಗದ್ಗುರು, ವಿಶ್ವಗುರು, ಕ್ರಾಂತಿಯೋಗಿ, ಭಕ್ತಿ ಭಂಡಾರ, ಮಾನವತಾವಾದಿ ಬಸವೇಶ್ವರರು ಐಕ್ಯರಾದ ಸ್ಥಳ ಕೂಡಲ ಸಂಗಮ ಆಗಿನ ಕಾಲದ ವಿದ್ಯಾಕೇಂದ್ರವಾಗಿತ್ತಂತೆ. ಆ ಕೂಡಲ ಸಂಗಮ ಬರೋದು, ಆ ವಿದ್ಯಾಕೇಂದ್ರ ಬರೋದು ನಮ್ಮ ಕೋಟೆನಾಡು ಬಾಗಲಕೋಟೆ. ಗುಪ್ತರು, ನಂದರು, ಮೌರ್ಯರು, ಕದಂಬರು, ಚಾಲುಕ್ಯರು ಹೀಗೆ ಪ್ರಸಿದ್ಧ ರಾಜ ಮನೆತನಗಳವರು ಪಟ್ಟಾಭಿಷೇಕ ಮಾಡಿಕೊಳ್ಳುತ್ತಿದ್ದ ಐತಿಹಾಸಿಕ ನಗರಿ ಪಟ್ಟದಕಲ್ಲಿರೋದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ದಕ್ಷಿಣದ ಕಾವೇರಿ ನದಿಯಿಂದ ಉತ್ತರದ ನರ್ಮದಾ ನದಿಯವರೆಗೆ ವಿಶಾಲ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಬಾದಾಮಿ ಚಾಲುಕ್ಯರ ಐತಿಹಾಸಿಕ ನಾಡು ನಮ್ಮ ಬಾಗಲಕೋಟೆ. ಇಮ್ಮಡಿ ಪುಲಕೇಶಿ ಹೆಸರನ್ನ ಕೇಳಿರ್ತೀರಲ್ಲ, ಆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ನಮ್ಮ ಕನ್ನಡ ನಾಡಿನ ಹುಲಿ. ಭಾರತೀಯ ಸೇನೆ ಇಂಡಿಯನ್ ಆರ್ಮಿಗೆ ಸೇರ್ಪಡೆಗೊಂಡಿರುವ ಭಾರತದ ಮೊದಲ ಶ್ವಾನ ತಳಿ ಅಂದ್ರೆ ನಾಯಿಯ ತಳಿ ಯಾವುದು ಗೊತ್ತಾ? ಅದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮುಧೋಳ ನಾಯಿ ಇಂಡಿಯನ್ ಆರ್ಮಿಯಲ್ಲಿ ಬಳಸಿಕೊಂಡಿರುವ ಮೊದಲ ಶ್ವಾನದ ತಳಿ. ನೆನಪಿರ್ಲಿ, ಬಹಳ ಹೆಮ್ಮೆಯ ಸಂಗತಿ ನಮಗೆ. ನಮ್ಮ ದೇಶದ ಅತಿ ದೊಡ್ಡ ಪುನರ್ವಸತಿ ಯೋಜನೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ನವನಗರ ಒಂದು ಮಾದರಿ ನಗರವಾಗಿದೆ, ಮರಿಬೇಡಿ. ನಮ್ಮ ಭಾರತೀಯ ತಾಯಂದ್ರು ಇಷ್ಟಪಡುವ ಸೀರೆಗಳಲ್ಲಿ ಇಳಕಲ್ ಸೀರೆ ಕೂಡ ಒಂದು. ಇಳಕಲ್ ಸೀರೆ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಬರುತ್ತೆ. ಇಳಕಲ್ ಸೀರೆ ದೇಶ ವಿದೇಶಗಳಲ್ಲಿ ತುಂಬಾ ಫೇಮಸ್. ಅದ್ರ ಜೊತೆ ಗುಳೇದ್ ಗುಡ್ಡದ ಕುಬಿಸಿದ ಕಣಾನು ಅಷ್ಟೇ ಫೇಮಸ್ಸು. ಈ ಇಳಕಲ್ ಬರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ. ನಮ್ಮ ತಾಯಂದ್ರು, ನಮ್ಮ ಅಕ್ಕಂದ್ರು ಈ ಇಳಕಲ್ ಸೀರೆಯಲ್ಲಿ ಒಳ್ಳೆ ವರಮಹಾಲಕ್ಷ್ಮಿ ತರ ಕಾಣ್ತಾರೆ. ಇನ್ನು ತಿನಿಸು ಅನ್ನುವಂಥ ವಿಷಯಕ್ಕೆ ಬಂದ್ರ ಮಂಡಕ್ಕಿ ಮಿರ್ಚಿ ಇಲ್ಲಿ ಬಹಳ ಫೇಮಸ್ ಐತ್ರಿ. ಅದ್ರ ಜೊತೆಗೆ ಅಮ್ಮಿನಗಡದ ಕರದಂಟ ಏನ್ ರುಚಿ ಉಂಟ, ಬಹಳ ಮಸ್ತ್. ಹೌದು, ದೇಶ ವಿದೇಶಗಳಿಗೆ ರಫ್ತಾಗುವಂತ ಕರದಂಟು ಅಮ್ಮಿನಗಡದ ಕರದಂಟು. ಯಾವ ಮಾಡ್ಯಾನ ಬಂಟ ತಿಂದಷ್ಟು ರುಚಿ ಉಂಟ ನಮ್ಮ ಅಮ್ಮಿನಗಡದ ಕರದಂಟ. ಹೋದಾಗ ತಿನ್ನೋದನ್ನ ಮರಿಬೇಡಿ. ಇಡೀ ಕರ್ನಾಟಕದಲ್ಲಿ ಕೈಮಗ್ಗ ಉದ್ದಿಮೆಗೆ ಹೆಸರುವಾಸಿಯಾಗಿರುವ ರಬಕವಿ ಬನಹಟ್ಟಿ ಇರೋದು ನಮ್ಮ ಬಾಗಲಕೋಟೆ ಜಿಲ್ಲೆದಾಗ. ನಮ್ಮ ದೇಶದಲ್ಲೇ ರೈತರಿಂದ ನಿರ್ಮಿಸಲ್ಪಟ್ಟ ಪ್ರಪ್ರಥಮ ಬ್ಯಾರೇಜ್ ಅಂದ್ರೆ ಚಿಕ್ಕ ಪಡಸಲ್ಗಿ ಬ್ಯಾರೇಜ್ ಇರೋದು ನಮ್ಮ ಬಾಗಲಕೋಟೆ ಜಿಲ್ಲಾದಾಗ, ಜಮಖಂಡಿ ತಾಲೂಕಿನಾಗ. ನೆನಪಿರ್ಲಿ ಅಪ್ಪ. ನಮ್ಮ ದೇಶ ಸ್ವತಂತ್ರ ಪಡೆದ ನಂತರ ಭಾರತದ ಒಕ್ಕೂಟಗಳಲ್ಲಿ 565 ಸಂಸ್ಥಾನಗಳು ಸೇರ್ಪಡೆಗೊಂಡು, ಆ ಸೇರ್ಪಡೆಗೊಂಡಿದ್ರೊಳಗ ಮೊದಲ ಸಂಸ್ಥಾನ ಸೇರ್ಪಡೆಯಾಗಿದ್ದ ನಮ್ಮ ಜಮಖಂಡಿ ಸಂಸ್ಥಾನ. ಜಮಖಂಡಿ ಬರೋದು ನಮ್ಮ ಬಾಗಲಕೋಟೆ ಜಿಲ್ಲೆದಾಗ. ನಮ್ಮ ದೇಶದಲ್ಲಿ ಕೋಲ್ಕತ್ತಾ ಬಿಟ್ರೆ 4 ದಿನಗಳ ಕಾಲ ಹೋಳಿ ಹಬ್ಬವನ್ನ ಯಾವುದೇ ಭೇದ ಭಾವ ಇಲ್ಲದೆ ಝಕ್ಕಣಕ್ಕ ಅಂತ ಅಲ್ಲಿಗೆ ಬಾರಿಸ್ಕೊಂಡು ಅದ್ದೂರಿಯಾಗಿ ರಂಗಾಗಿ ಆಚರಿಸುವಂತ ಜಿಲ್ಲೆ ನಮ್ಮ ಬಾಗಲಕೋಟೆ ಜಿಲ್ಲೆ. ಆ 3ನೇ ದೊಡ್ಡ ತೋಟಗಾರಿಕಾ ವಿಶ್ವವಿದ್ಯಾಲಯ ಇರುವುದು ನಮ್ಮ ಬಾಗಲಕೋಟೆಯಲ್ಲಿ. ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಶೈಕ್ಷಣಿಕ ಕ್ಷೇತ್ರದಲ್ಲೂ ಸೈ ಎನಿಸಿಕೊಂಡಿದೆ ನಮ್ಮ ಬಾಗಲಕೋಟೆ ಜಿಲ್ಲೆ. ಬಸವೇಶ್ವರ ತಾಂತ್ರಿಕ ಕಾಲೇಜು, ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜು, ವಿಜಯ್ ಮಹಾಂತೇಶ ವಿದ್ಯಾವರ್ಧಕ ಸಂಘ, ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ, ಹೀಗೆ ಹಲವಾರು ಪ್ರಮುಖ ವಿದ್ಯಾಸಂಸ್ಥೆಗಳನ್ನ ಹೊಂದಿದೆ ನಮ್ಮ ಬಾಗಲಕೋಟೆ ಜಿಲ್ಲೆ. ಜಾನಪದ ಕಲೆ, ಸಾಹಿತ್ಯ, ನಾಟಕ, ವಾಸ್ತುಶಿಲ್ಪ, ಶಿಲ್ಪಕಲೆ ಇಂತಹ ಸಾಂಸ್ಕೃತಿಕ ಶ್ರೀಮಂತ ನಾಡು ನಮ್ಮ ಬಾಗಲಕೋಟೆ ಜಿಲ್ಲೆ. ಸುಂದರ ಗುಹಾಲಯಗಳನ್ನು ಹೊಂದಿರುವಂತಹ ಬಾದಾಮಿ, ವಾಸ್ತುಶಿಲ್ಪದ ತೊಟ್ಟಿಲಾಗಿರುವ ಐಹೊಳೆ, ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಬರುವಂತಹ ಪಟ್ಟದಕಲ್ಲು, ಇಂತಹ ಸುಂದರ ಅದ್ಭುತ ತಾಣಗಳನ್ನು ಹೊಂದಿರುವ ಅತ್ಯದ್ಭುತ ಜಿಲ್ಲೆ ನಮ್ಮ ಬಾಗಲಕೋಟೆ. ಮಹಾಕೂಟ, ಮೇಣದಬಸ್ತಿ, ಶಿವಯೋಗಿ ಮಂದಿರ, ಕೂಡಲ ಸಂಗಮ, ತಾಯಿ ಬನಶಂಕರಿ ದೇವಿ ದೇವಸ್ಥಾನ ಇರೋದು ನಮ್ಮ ಬಾಗಲಕೋಟೆಯಲ್ಲಿ. ಅಣ್ಣವರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡಲ್ಲಿ ಒಂದು ಲೈನ್ ಬರುತ್ತೆ. ಅಜಂತ ಎಲ್ಲೋರಾನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು. ಹೌದ್ರಿ ಅಪ್ಪ, ಬಾದಾಮಿ ಐಹೊಳೆ ಪಟ್ಟದಕಲ್ಲಿನ ವಾಸ್ತುಶಿಲ್ಪ ಅರೆ ವಾ ಮಸ್ತು. ನೀವು ಬಾಗಲಕೋಟೆಗೆ ಬನ್ನಿ, ಐಹೊಳೆ ಪಟ್ಟದಕಲ್ಲು ಇದನ್ನೆಲ್ಲ ಇದ್ರ ವಾಸ್ತುಶಿಲ್ಪನ ನೋಡಿ ಬನಶಂಕರಿ ದೇವಿಯ ಆಶೀರ್ವಾದ ಪಡ್ಕೊಂಡು ಪ್ರಸಾದ ತಿನ್ಕೊಂಡು ಖುಷಿಯಾಗಿರಿ.